Praise the Lord. Greetings to you all in the name of our Lord and Savior Jesus Christ. Today's Bible verse, 2 Corinthians chapter 6, verse 10. Although saddened, we are always glad. We seem poor, but we make many people rich. We seem to have nothing, yet we really possess everything. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ. ಈ ಮಾತನ್ನು ಪೌಲನು ಹೇಳ್ತಾ ಇದ್ದಾನೆ. ಕೊರಿಂಥೆ ಸಭೆಯವರಿಗೆ ಬರೆಯುವಾಗ ಈ ಮಾತನ್ನು ಹೇಳ್ತಾ ಇದ್ದಾನೆ. ಈ ಹೊತ್ತು ನೀನು ದುಃಖದಲ್ಲಿರ್ಬೋದು, ಆದರೆ ನಿನಗೆ ಸಂತೋಷ ಉಂಟು. ಈ ಹೊತ್ತು ನೀನು ಬಡವನಾಗಿರ್ಬೋದು, ಆದರೆ ನೀನೇ ಅನೇಕ ಜನರಿಗೆ ಐಶ್ವರ್ಯವನ್ನುಂಟು ಮಾಡುವ ಹಾಗೆ ದೇವರು ನಿನ್ನ ಹಸ್ತವನ್ನು ಆಶೀರ್ವದಿಸುತ್ತಾರೆ. ನೀನು ಇವತ್ತು ಏನೂ ಇಲ್ಲದವನಾಗಿರ್ಬೋದು, ಆದರೆ ಎಲ್ಲ ಇದ್ದವನ ಹಾಗೆ ನೀನಿರುತ್ತಿ. ಆದುದರಿಂದ ನೀನು ಭಯಪಡಬೇಡ. ಪೌಲನು ಹೇಳುವ ಹಾಗೆ ನೀನು ಕೂಡ ಈ ಮಾತನ್ನು ಯಾವಾಗಲೂ ಉಚ್ಚರಿಸುತ್ತಾ ಇರು. ಕ್ರಿಸ್ತನಲ್ಲಿ ನೀನು ಆದರಣೆಯನ್ನು ಪಡೆದುಕೋ. ಯಾಕೆಂದರೆ ದೇವರ ವಾಕ್ಯವು ಎಂದಿಗೂ ಸುಳ್ಳಾಗದು. ದೇವರ ವಾಕ್ಯ ಸತ್ಯವುಳ್ಳಂಥ ವಾಕ್ಯವಾಗಿದೆ. ಅಂದು ಅಪೊಸ್ತಲರು ಕ್ರಿಸ್ತನ ಪ್ರೀತಿಯಿಂದ ಪ್ರೇರಣೆ ಹೊಂದಿ ಸಮಾಧಾನ ವಾಕ್ಯವನ್ನ ಹೇಳುವ ರಾಯಭಾರಿಗಳಾಗಿ ಅವರು ತಮ್ಮನ್ನು ದೇವರ ಸೇವಕರು ಎಂಬುದಾಗಿ ತೋರಿಸಿಕೊಂಡ ಹಾಗೆ ಇವತ್ತು ನೀನು ಕೂಡ ಕ್ರಿಸ್ತನ ಪ್ರೀತಿಯನ್ನು ಹೊಂದಿಕೊಂಡು ಆದರಣೆಯನ್ನು ಹೊಂದಿಕೊಂಡು ಎಲ್ಲ ವಿಷಯಗಳಲ್ಲಿ ನೀನು ದೇವರ ಸೇವಕನು, ನೀನು ದೇವರ ಮಗು ಎನ್ನುವಂಥದ್ದನ್ನು ತೋರಿಸಿಕೊಡು. ಕರ್ತನು ಅಬ್ರಹಾಮನಿಗೆ ಯಾವ ವಾಗ್ದಾನವನ್ನು ನೀಡಿದ್ದರು? ಆದಿಕಾಂಡ 17ನೇ ಅಧ್ಯಾಯ 4ರಿಂದ 6ನೇ ವಚನಗಳಲ್ಲಿ ನಾವು ನೋಡ್ತೇವೆ, ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ. ಇನ್ನು ಮುಂದೆ ನೀನು ಅಬ್ರಾಮ ಅನಿಸಿಕೊಳ್ಳದೆ ನಿನಗೆ ಅಬ್ರಹಾಮನು ಎನ್ನುವ ಹೆಸರಿರುವುದು ಎಂದು ಅಲ್ಲಿ ದೇವರು ವಾಗ್ದಾನ ಮಾಡಿದರು. ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನೆಂಬುದಾಗಿ ಅಲ್ಲಿ ದೇವರು ವಾಗ್ದಾನವನ್ನು ಮಾಡಿದರು. ವಿಮೋಚನ ಕಾಂಡ 1:12 ನಾವು ನೋಡ್ತೇವೆ, ಐಗುಪ್ತ್ಯರು ಇಸ್ರಾಯೇಲರನ್ನು ಎಷ್ಟು ಉಪದ್ರವ ಪಡಿಸಿದರೂ ಕೂಡ ಇಸ್ರಾಯೇಲರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡಿದ್ದರು. ಆದುದರಿಂದ ಆ ಐಗುಪ್ತ್ಯರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾದರು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಚಂದ್ರೆ, ನೀನು ಕೂಡ ಈ ಹೊತ್ತು ಸಂಕಟದಲ್ಲಿರಬಹುದು, ಬಡವನಾಗಿರಬಹುದು, ಏನೂ ಇಲ್ಲದವನಾಗಿರಬಹುದು, ಅನೇಕರು ನಿನ್ನನ್ನು ಉಪದ್ರವ ಪಡಿಸ್ತಾ ಇರ್ಬೋದು, ಆದರೆ ನೀನು ಭಯಪಡಬೇಡ. ಯಾಕೆಂದರೆ ಯಾರು ನಿನ್ನನ್ನು ಉಪದ್ರವ ಪಡಿಸ್ತಾ ಇದ್ದಾರೋ ಅವರ ಮುಂದೆಯೇ ದೇವರು ನಿನ್ನನ್ನು ಹೆಚ್ಚಿ ಹರಡುವ ಹಾಗೆ ಮಾಡುತ್ತಾರೆ. ಅತ್ಯಧಿಕವಾದ ಆಶೀರ್ವಾದವನ್ನು ಮಾಡುತ್ತಾರೆ. ನಿನಗೆ ಆ ವೈರಿಗಳ ಮುಂದೆಯೇ ಔತಣವನ್ನು ಸಿದ್ಧಪಡಿಸುತ್ತಾರೆ. ನಿನಗೆ ಆ ವೈರಿಗಳ ಮುಂದೆಯೇ ನಿನ್ನ ತಲೆಗೆ ತೈಲವನ್ನು ಅಭಿಷೇಕ ಮಾಡುತ್ತಾರೆ. ಆದುದರಿಂದ ಭಯಪಡಬೇಡ. ನಿನ್ನನ್ನು ಉಪದ್ರವ ಪಡಿಸುವ ಜನರೇ ನಿನ್ನನ್ನು ಕಂಡು ಹೆದರಿಕೊಳ್ಳುವ ಹಾಗೆ ಮಾಡ್ತಾರೆ. ಇನ್ನು ಮೇಲೆ ನೀನು ಅನೇಕರಿಗೆ ಸಾಲ ಕೊಡುವ ಹಾಗೆ ದೇವರು ಮಾಡ್ತಾರೆ. ಇನ್ನು ಮುಂದೆ ನಿನ್ನನ್ನು ಹಿಂಸೆ ಪಡಿಸುವವರ ಮುಂದೆಯೇ ನಿನ್ನ ತಲೆ ಎಲ್ಲರಿಗಿಂತಲೂ ಮೇಲೆ ಇರುವ ಹಾಗೆ ಮಾಡ್ತಾರೆ. ನೀನು ತಲೆಯಾಗುವೆಯೇ ಹೊರತು ಬಾಲವಾಗುವುದಿಲ್ಲ. ಯೆಶಾಯ 54:2 ಮತ್ತು 3ನೇ ವಚನದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಸತ್ಯವೇದ ಈ ರೀತಿ ಹೇಳುತ್ತದೆ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ಸಂಕೋಚ ಪಡಬೇಡ, ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು, ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ ಎಂಬುದಾಗಿ. ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು ಎಂಬುದಾಗಿ. ಹೌದು, ನಿನ್ನ ಸಂತಾನಕ್ಕೆ ಅಷ್ಟೊಂದು ಆಶೀರ್ವಾದವನ್ನು ಮಾಡುತ್ತೇನೆ ಎಂಬುದಾಗಿ ಇಲ್ಲಿ ದೇವರು ವಾಗ್ದಾನವನ್ನು ಮಾಡ್ತಾ ಇದ್ದಾರೆ. ನೀನು ಎಲ್ಲ ಕಡೆ ಹಬ್ಬಿಕೊಳ್ಳುವಂತೆ ದೇವರು ಮಾಡುತ್ತಾರೆ. ಯಾವ ಪಟ್ಟಣವು ಹಾಳು ಬಿದ್ದಿದೆಯೋ, ಯಾವ ಪಟ್ಟಣದಲ್ಲಿ ಜನರಿಲ್ಲದ ಹಾಗೆ ಆಗಿದೆಯೋ ಅದೇ ಪಟ್ಟಣ ತಿರುಗಿ ಜನಭರಿತವಾಗುವಂತೆ ದೇವರು ಮಾಡ್ತಾರೆ. ಆದುದರಿಂದ ಈ ವಾಗ್ದಾನದ ವಾಕ್ಯವನ್ನು ನೀನು ದೃಢವಾಗಿ ಹಿಡಿದುಕೋ. ಇದನ್ನು ಎತ್ತಿ ಹಿಡಿದು ನೀನು ಪ್ರಾರ್ಥನೆ ಮಾಡುತ್ತಾ ಇರೋ. ಅಂದು ಅಬ್ರಹಾಮನ ಮಕ್ಕಳು ಐಗುಪ್ತದಲ್ಲಿ ಅಭಿವೃದ್ಧಿ ಆದಾಗ ಆ ಐಗುಪ್ತ ಜನರು ಇವರನ್ನು ಕಂಡು ಭಯಪಟ್ಟ ಹಾಗೆ
ನಿನ್ನನ್ನು ಕುಗ್ಗಿಸಲು ತೀರ್ಮಾನಿಸಿರ್ತಕ್ಕಂಥ ಆ ಜನರೇ ನಿನ್ನನ್ನು ಕಂಡು ಭಯಪಡುವ ಹಾಗೆ ಮಾಡ್ತಾರೆ. ನೀನು ಅಭಿವೃದ್ಧಿಯಾಗುವುದು ಸೈತಾನನಿಗೆ ಇಷ್ಟವಿಲ್ಲ. ಆದ್ದರಿಂದ ಸೈತಾನನು ಇಂಥ ಕುತಂತ್ರಗಳನ್ನು ನಿನ್ನ ಮುಂದೆ ತಂದು ಒಡ್ಡುತ್ತಾನೆ. ಆದರೆ ಸೈತಾನನಿಗೆ ಮತ್ತು ಆ ಸೈತಾನನ ಸಂತತಿಯವರಿಗೆ ನೀನು ಭಯಪಡಬೇಡ. ನೀನು ದೇವರ ಮಗುವಾಗಿದ್ದೆ. ನಿನ್ನನ್ನು ಅಡ್ಡಗಟ್ಟಲು ಬಂದ ಯಾವ ವ್ಯಕ್ತಿಯನ್ನಾದರೂ, ಆ ಸೈತಾನನನ್ನಾದರೂ ದೇವರು ನೆಲಕ್ಕೆ ಹಾಕಿ ತುಳಿದು ಬಿಡ್ತಾರೆ. ಆದ್ದರಿಂದ ನೀನು ಭಯಪಡಬೇಡ. ಯಾಕಂದರೆ ಈ ಲೋಕದಲ್ಲಿರುವವನಿಗಿಂತಲೂ ನಿನ್ನೊಳಗಿರುವಾತನು ಹೆಚ್ಚಿನವನಾಗಿದ್ದಾನೆ. ನಿನ್ನೊಳಗಿರುವಾತನು ಮಹೋನ್ನತನಾಗಿದ್ದಾನೆ. ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆದ್ದರಿಂದ ಭಯಪಡಬೇಡ. ನೀನು ಇಂದು ದುಃಖ ಪಡುವವನಾಗಿದ್ದರೂ ಸಂತೋಷಪಡು. ನೀನು ಇಂದು ಬಡವನಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವಂತೆ ದೇವರು ನಿನ್ನ ಹಸ್ತವನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ಇಲ್ಲದನ್ನು ಇರುವ ಹಾಗೆ ಮಾಡುವಂಥ ದೇವರು ನೀನಾಗಿದ್ದಿ ಸ್ವಾಮಿ. ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನಮಗಾಗಿ ನೀನು ಒಳ್ಳೆ ವಾಗ್ದಾನ ವಚನವನ್ನು ಕೊಟ್ಟಿದ್ದೀರಿ ತಂದೆ. ಅದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು. ಇವರು ಎಲ್ಲ ಕಡೆಗಳಲ್ಲಿಯೂ ಕೂಡ ಹರಡಿ ಹಬ್ಬಿಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ಇವರ ತಲೆಗೆ ತೈಲದಿಂದ ಅಭಿಷೇಕ ಮಾಡು ಸ್ವಾಮಿ. ಇವರಿಗೆ ಇವರ ವೈರಿಗಳ ಮುಂದೆಯೇ ಔತಣವನ್ನು ಸಿದ್ಧಪಡಿಸು ಕರ್ತನೆ. ಇವರಿಗೆ ಉಪದ್ರವ ಪಡಿಸುವ ಜನರೇ ಇವರನ್ನು ಕಂಡು ಭಯಪಡುವ ಹಾಗೆ ಮಾಡು ಸ್ವಾಮಿ. ಅಪ್ಪ, ಎಲ್ಲ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವದಿಸಿ ಉನ್ನತ ಸ್ಥಾನಕ್ಕೆ ಏರಿಸು. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆಯೇ. ಆಮೆನ್.